ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಧರ್ಮಸ್ಥಳದಲ್ಲಿ ಅಚ್ಚರಿಯ ಸ್ಥಳದಲ್ಲಿ ನಡೆಯುತ್ತಾ ಶೋಧ. ಯಾಕಂದರೆ ಈತ ಬೇರೆ ಬೇರೆ ಪಾಯಿಂಟ್ಗಳನ್ನು ತೋರಿಸ್ತಾ ಇದ್ದಾನೆ. ಏನು ಹೇಳಿದ್ರು ಕೂಡ SIT ಅಧಿಕಾರಿಗಳು ಎಸ್ ಅಂತ ಇದ್ದಾರೆ. ನೇತ್ರಾವತಿ ತೀರ ಬಿಟ್ರೀಗ, ಈಗ ಬಾಹುಬಲಿ ಬೆಟ್ಟ. SIT ಅಧಿಕಾರಿಗಳನ್ನ ಈಗ ಬಾಹುಬಲಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನು, ದೂರದಾರ. ಬಾಹುಬಲಿ ಬೆಟ್ಟಕ್ಕೆ ಇಲ್ಲಿ ನಾನು ಹೂಳಿದ್ದೀನಿ ಅಂತ ಮತ್ತೊಂದಿಷ್ಟು ಜನ ಆ್ಯಡ್ ಆಗ್ತಾ ಇದ್ದಾರೆ. ಅದಕ್ಕೆ ನಾವು ನೋಡಿದ್ವಿ, ನಾವು ಕೂಡ ಇದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ. 11ನೇ ದಿನದ ಶೋಧ ಕಾರ್ಯಾಚರಣೆ ಶುರುವಾಗಿದೆ. ಈಗ ಬಾಹುಬಲಿ ಬೆಟ್ಟದ ಕಡೆಗೆ ನಾವು ತೋರಿಸ್ತಾ ಇದ್ದೀವಿ. ಫ್ರೆಶ್ ವಿಜುವಲ್ಸನ್ನು ನೀವು ನೋಡ್ತಾ ಇದ್ದೀರಿ. ನಿನ್ನೆಯ ಘಟನಾವಳಿಗಳು ಬೇರೆ, ನಿನ್ನೆ ತನಕದ್ದು ಈಗಿಂದ ಬೇರೆ. ಅವನನ್ನು ಕೂಡ ತೋರಿಸ್ತಾ ಇದ್ದೀವಿ. ಕಪ್ಪು ಕೋಟ್ ಹಾಕೊಂಡು ನಿಂತಿದ್ದಾನೆ. ರತ್ನಗಿರಿ ಬೆಟ್ಟದಲ್ಲಿ ಸ್ಪಾಟ್ ನಂಬರ್ 16 ಅಂತ ಗುರುತು ಮಾಡಲಾಗಿದೆ. ಬಾಹುಬಲಿ ಮೂರ್ತಿ ಇರುವಂಥ ರತ್ನಗಿರಿ ಬೆಟ್ಟ, ಅದರ ತಪ್ಪಲು. ದೇವಸ್ಥಾನದ ಪ್ರವೇಶ ದ್ವಾರದ ಒಳಗಡೆ ಬಂದಿರೋದು. ಇಲ್ಲಿ ಈತ ಸ್ಪಾಟ್ಗಳನ್ನು ತೋರಿಸ್ತಾನಂತೆ. 16ನೇ ಪಾಯಿಂಟ್ ಅಂತ ಇದನ್ನು ಗುರುತಿಸಲಾಗಿದೆ. ಹೀಗೆ ಈ ಪಾಯಿಂಟ್ಗಳ ಸಂಖ್ಯೆ ಹಾಫ್ ಸೆಂಚುರಿ ಆಗಿ ಸೆಂಚುರಿ ಮುಟ್ಟಿದರೂ ಕೂಡ ಅಚ್ಚರಿ ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಏನು ನಡೀತಾ ಇದೆ? ಯಾಕಂದರೆ ಒಂದೆರಡು ಜನ ಹೊಸದಾಗೆಲ್ಲ ಜಾಯ್ನ್ ಆಗ್ತಾ ಇದ್ದಾರೆ. ಅದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಏನು ಅಂದರೆ ಇವಂದು ಕೂಡ ಈ ಸಂಖ್ಯೆ, ಈ ಗುರುತಿಸುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ 15ರಿಂದ 16ನೇ ಪಾಯಿಂಟಿಗೆ ಬಂದಿದೆ. ಈಗ ನದಿಯ ತೀರ ಆ ಕಡೆ ಆಯ್ತೀಗ. ಈಗ ಬಾಹುಬಲಿ ಬೆಟ್ಟದ ಕಡೆಗೆ ಆತನ ಪಯಣ. ಅಂದರೆ ಇಲ್ಲಿ ನಾನು ಹೂಳಿದ್ದೀನಿ ಅಂತ. ಬಹುಶಃ ಅದಕ್ಕೆ ನಾನು ಹೇಳ್ತಾ ಇದ್ದೆ, ಪಾಯಿಂಟ್ಗಳ ಸಂಖ್ಯೆ ಜಾಸ್ತಿ ಆದರೂ ಕೂಡ ಅಚ್ಚರಿ ಇಲ್ಲ. ಎಷ್ಟರ ಮಟ್ಟಿಗೆ ರಿಸಲ್ಟ್ ಸಿಗುತ್ತೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಇವತ್ತೇನು ನಡೀತಾ ಇದೆ? ಹೌದು ರಂಗನಾಥ್, ಈಗಾಗಲೇ 11ನೇ ದಿನದ SIT ಅಧಿಕಾರಿಗಳ ಉತ್ಖನನ ಕಾರ್ಯಾಚರಣೆ ಈಗ ಪ್ರಾರಂಭ ಆಗಿರ್ತಕ್ಕಂಥದ್ದು. ಮಾಸ್ಕ್ ಮ್ಯಾನ್ ಅನ್ನು ಈಗಾಗಲೇ ಧರ್ಮಸ್ಥಳದ ಬಾಹುಬಲಿ ಮೂರ್ತಿಯನ್ನು ಸ್ಥಾಪಿಸಿರ್ತಕ್ಕಂಥ ರತ್ನಗಿರಿ ಬೆಟ್ಟದ ಬುಡಭಾಗಕ್ಕೆ ಕರ್ಕೊಂಡು ಬರಲಾಗಿದೆ. ಗಮನಿಸಬಹುದು, ಈಗಾಗಲೇ ಇದು ಧರ್ಮಸ್ಥಳದ ಏನು ಬಾಹುಬಲಿ ಮೂರ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರತ್ನಗಿರಿ ಬೆಟ್ಟ ಇದೆ. ಆ ಬೆಟ್ಟದ ಕೆಳಭಾಗದ ಇಳಿಜಾರಿನಲ್ಲಿ, ಅಂದರೆ ಅದರ ಬುಡದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ನಾನು ಶವವನ್ನು ಊತ ಹಾಕಿರೋದಾಗಿ ಅನಾಮಿಕ ಮಾಸ್ಕ್ ಮ್ಯಾನ್ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆತನ ಈ ಭಾಗಕ್ಕೆ ಕರ್ಕೊಂಡು ಬರಲಾಗಿದೆ. ಅಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಈಗಾಗಲೇ ಆ ಪಾಯಿಂಟ್ ಅನ್ನು ಈಗಾಗಲೇ ಗುರುತು ಮಾಡಲಾಗಿದೆ. ಅಲ್ಲಿ ಮಾಸ್ಕ್ ಮ್ಯಾನ್ ಕೂಡ ಇದ್ದಾನೆ. ಇದರ ಜೊತೆಗೆ ಆತನ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗ್ತದೆ. ಸೊ ಯಾವ ಸ್ಪಾಟ್ ಎನ್ನುವಂಥದ್ದನ್ನು ಆತನಿಂದಲೇ ಹೇಳಿಕೊಳ್ಳಲಾಗ್ತದೆ. ಈಗಾಗಲೇ ಆತ ಗುರುತಿಸಿರ್ತಕ್ಕಂಥ ಈ ಸ್ಪಾಟ್ ಏನಿದೆ, ಈ ಸ್ಪಾಟ್ ಅನ್ನು ಕ್ರೈಮ್ ಸೀನ್ ಟೇಪ್ ನಿಂದ ಸುತ್ತುವರೆದಿರ್ತಕ್ಕಂಥ ಕವರ್ ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿ ಸ್ವಚ್ಛಗೊಳಿಸುವಂತ ಕೆಲಸವನ್ನು ಈಗಾಗಲೇ ಅಲ್ಲಿನ ಸಿಬ್ಬಂದಿಗಳು, ಪಂಚಾಯತ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಇವತ್ತೇ ಅಲ್ಲಿ ಉತ್ಖನನ ಕಾರ್ಯ ಆಗುತ್ತೆ. ಈಗಷ್ಟೇ ಇಲ್ಲಿ ಈ ಸ್ಪಾಟ್ ನಂಬರ್ 16, ಹೊಸದಾಗಿ ಸ್ಪಾಟ್ ನಂಬರ್ 16 ಗುರುತು ಮಾಡಿರ್ತಕ್ಕಂಥದ್ದು. ಸೊ ಇವತ್ತೇ ಈ ಒಂದು ಉತ್ಖನನ ಕಾರ್ಯ ಕೂಡ ಆಗುತ್ತೆ. ಇದಕ್ಕೆ ಬೇಕಾದಂತ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದ್ ಕಡೆಯಿಂದ ಸೋಕೋ ಟೀಮ್ ಇದೆ, ಫೋರೆನ್ಸಿಕ್ ಟೀಮ್ ಇದೆ. ಖುದ್ದು ಈ ಒಂದು ಪ್ರಕರಣದ ತನಿಖಾಧಿಕಾರಿ ಆಗಿರ್ತಕ್ಕಂಥ SIT SP ಜಿತೇಂದ್ರ ದಯಾಮ ಅವರು ಕೂಡ ಇದ್ದಾರೆ. ಇದ್ರ ಜೊತೆಗೆ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇದ್ದಾರೆ. ಸೊ ಈಗಾಗಲೇ ದೂರದಾರ ಪರನ ವಕೀಲರು ಕೂಡ ಇಲ್ಲೇ ಸ್ಥಳದಲ್ಲಿ ಇದ್ದಾರೆ. ಸೊ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿರ್ತಕ್ಕಂಥದ್ದು. ಸೊ ಆ ಒಂದು ಪಾಯಿಂಟ್ ನ ಈ ಭಾಗದಲ್ಲಿ ಯಾರು ಕೂಡ ಆ ಭಾಗಕ್ಕೆ ತೆರಳದಂತೆ ಪೊಲೀಸ್ ಭದ್ರತೆಯನ್ನು ಕೂಡ ಪೊಲೀಸ್ ಪಹರೆಯನ್ನು ಹಾಕಲಾಗಿದೆ. ಇದರ ಜೊತೆಗೆ ಅಲ್ಲಿ ಅಧಿಕಾರಿ ಸಿಬ್ಬಂದಿಗಳಿಗೆ ಕೂತ್ಕೊಳ್ಳೋದಕ್ಕೆ ಬೇಕಾದಂತಹ ಚೇರ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಈಗಾಗಲೇ ಸಿಬ್ಬಂದಿಗಳು ಅಲ್ಲಿ ಆ ಒಂದು ಸ್ಥಳ ಗುರುತಿಸತಕ್ಕಂಥ ಪಾಯಿಂಟ್ ಏನಿದೆ, ಆ ಒಂದು ಸ್ಥಳದ ಸ್ವಚ್ಛಗೊಳಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಅಲ್ಲಿ ಗಮನಿಸಬಹುದು, ಮಾಸ್ಕ್ ಮ್ಯಾನ್, ಆ ಅನಾಮಿಕ ದೂರದಾರನ್ನು ಕೂಡ ಅಧಿಕಾರಿಗಳ ಬಳಿ ಹೇಳಿಕೆಯನ್ನು ನೀಡ್ತಿದೆ. ಅಲ್ಲಿ ವಿಡಿಯೋ ಕ್ಯಾಮರಾದ ಮೂಲಕ ಆ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡುವಂತ ಪ್ರಕ್ರಿಯೆಯನ್ನು ಮಾಡಿಕೊಳ್ಳಲಾಗ್ತದೆ. ಅಂದ್ರೆ ಇಲ್ಲಿ ಯಾವಾಗ ಹೂತಾಕಿರೋದು ಮತ್ತು ಈ ಜಾಗಕ್ಕೆ ಯಾವಾಗ ಬಂದಿರೋದು, ಇಲ್ಲಿ ಯಾವ ಶವ ಅಂದ್ರೆ ಗಂಡಸಿನ ಶವನ ಅಥವಾ ಯಾವ ಶವವನ್ನು ಅಂದ್ರೆ ಯಾವ ಟೈಮಲ್ಲಿ ಹೂತಾಕಿರೋದು, ಸೊ ಇದೆಲ್ಲವನ್ನು ಕೂಡ ಹೇಳಿಕೆಯನ್ನು ಅಲ್ಲಿ ವಿಡಿಯೋ ಕ್ಯಾಮರಾದ ಮೂಲಕ ಸ್ಥಳದಲ್ಲೇ ದಾಖಲು ಮಾಡಲಾಗ್ತದೆ. ಅಂದ್ರೆ ಮಹಜರ್ ಪ್ರಕ್ರಿಯೆಯನ್ನು ಕೂಡ ಮಾಡಲಾಗ್ತದೆ. ಸೊ ಈಗಾಗಲೇ ನಿನ್ನೆ ಮೊನ್ನೆ ಈವರೆಗಿನ ಕಾರ್ಯಾಚರಣೆ ನೋಡಿದ್ರೆ ಧರ್ಮಸ್ಥಳದ ನೇತ್ರಾವತಿ ಭಾಗ ಇರ್ಬೋದು, ಬಂಗ್ಲೆಗುಡ್ಡೆ ಇರ್ಬೋದು, ನಿನ್ನೆ ಕಲ್ಲೇರಿ ಭಾಗಕ್ಕೆ ಆತ ಕರ್ಕೊಂಡು ಹೋಗಿದ್ದ. ಅಲ್ಲಿ ಪಾಯಿಂಟ್ ನಂಬರ್ 15 ಗುರುತಿಸಲಾಗಿತ್ತು. ಆದ್ರೆ ಇವತ್ತು ಅಚ್ಚರಿಯ ಬೆಳವಣಿಗೆಯಲ್ಲಿ ಧರ್ಮಸ್ಥಳದ ಆ ಒಂದು ಪ್ರವೇಶ ದ್ವಾರ ಎಂದೇ ಅಲ್ಲಿಂದ ಒಳಭಾಗಕ್ಕೆ ಬಂದು ಈ ಬಾಹುಬಲಿ ಬೆಟ್ಟಕ್ಕೆ ಹೋಗುವ
ಹೋಗುವಂತ ರಸ್ತೆ ಇದೆ, ಅಲ್ಲಿಂದ ಮೇಲ್ಭಾಗಕ್ಕೆ ಬಂದು ಈ ರತ್ನಗಿರಿ ಬೆಟ್ಟದ ಬುಡಭಾಗದಲ್ಲಿ ಈ ಒಂದು ಪಾಯಿಂಟ್ ಅನ್ನು ಗುರುತು ಮಾಡಿರ್ತಕ್ಕಂಥದ್ದು. ಅಲ್ಲೊಂದು ಮರ ಏನು ಕಾಣಿಸ್ತಾ ಇದೆ, ಆ ಮರದ ಕೆಳಭಾಗದಲ್ಲಿ ಈಗಾಗಲೇ ಪಾಯಿಂಟ್ ಅನ್ನು ಗುರುತಿಸಿ ಮಾಡಿರ್ತಕ್ಕಂಥದ್ದು. ಸೊ ಆ ಗುರುತು ಮಾಡಿರ್ತಕ್ಕಂಥ ಸ್ಥಳವನ್ನು ಈಗಾಗಲೇ ಅಧಿಕಾರಿಗಳು ಕವರ್ ಮಾಡ್ಕೊಂಡಿದೆ ಮತ್ತು ಅಲ್ಲಿ ಈ ಕ್ರೈಮ್ ಸೀನ್ TFA ಇದೆ ಅದನ್ನು ಕೂಡ ಕಟ್ಟಿರ್ತಕ್ಕಂಥದ್ದು. ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಉತ್ಖನನ ಕಾರ್ಯವು ಕೂಡ ಆಗ್ಲಿಕ್ಕಿದೆ. ಇಲ್ಲಿ ಗಮನಿಸಬಹುದು ಹಾರೆ ಪಿಕ್ಕಾಸುಗಳನ್ನು ಕೂಡ ಈಗಾಗಲೇ ತರಲಾಗಿದೆ. ಈ ಭಾಗದಲ್ಲಿ ಹಾರೆ ಪಿಕ್ಕಾಸುಗಳನ್ನು ಕೂಡ ತಂದಿಟ್ಟಿರೋದನ್ನು ನೀವು ಗಮನಿಸಿಕೊಳ್ಬಹುದು. ಇದರ ಜೊತೆಗೆ ಈ ಒಂದು ಸ್ಪಾಟ್ನ ಪಾಯಿಂಟ್ ನಂಬರ್ 16ಕ್ಕೆ ಸಂಬಂಧಪಟ್ಟಂತ ದಾಖಲೀಕರಣ ಅದರ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಕೂಡ ಸ್ಥಳದಲ್ಲೇ ಲ್ಯಾಪ್ಟಾಪ್ GPS ಆಧಾರಿತ ಲೊಕೇಶನ್ 16ನೇ ಪಾಯಿಂಟ್ ನ ವಿಶೇಷತೆ ಏನು? 16ನೇ ಪಾಯಿಂಟ್ ಇದೆಯಲ್ಲ, ಈ 16ನೇ ಪಾಯಿಂಟ್ಗೆ ಯಾಕೆ ಬಂದರು ಅನ್ನುವಂಥದ್ದು. ಜೊತೆಗೇನು ಅಂದರೆ ಈ ರೀತಿ ಪಾಯಿಂಟ್ಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತಂದರೆ ಬಹಳ ಬೇಗ ಇವರು ಯಂತ್ರ ತರಿಸಬೇಕಾಗತ್ತೆ. ಯಾಕಂದರೆ ಎಲ್ಲೆಲ್ಲಿ ಅಂತ ಅಗಿಲಿಕ್ಕೆ ಸಾಧ್ಯ, ಎಲ್ಲೆಲ್ಲಿ ಅಂತ ಬಗಿಲಿಕ್ಕೆ ಸಾಧ್ಯ. ಈ 16ನೇ ಪಾಯಿಂಟ್ನ ವಿಶೇಷತೆ ಏನು ಅಶೋಕ್? ರಂಗನಾಥ್, ಈಗಾಗಲೇ ಆತ ಈ ಮೊದಲೇ ಹೇಳಿದ್ದ ಪಾಯಿಂಟ್ ನಂಬರ್ 13 ಗುರುತು ಆದ ಬಳಿಕ ತಾನು ಇನ್ನಷ್ಟು ಪಾಯಿಂಟ್ಗಳನ್ನು ತೋರಿಸೋಗಿ ಕೂಡ ಹೇಳಿದ್ದ. ಸೊ ಅದೇ ರೀತಿಯಾಗಿ ಇವತ್ತಿಂದ ಈ ರೀತಿಯಾಗಿ ಅಂದರೆ ನಿನ್ನೆ ಹೊಸದಾಗಿ ಪಾಯಿಂಟ್ ನಂಬರ್ 15 ಹೊಸ ಪಾಯಿಂಟ್ ಆತ ಎಲ್ಲೂ ಕೂಡ ಅಂದರೆ ಮೊದಲೇ ಹೇಳಿದ ಕಲ್ಲೇರಿ ಭಾಗದಲ್ಲಿ ನಾನು ಹೂತಾಕಿದೆ ಅಂತೇಳಿ. ಸೊ ಅಲ್ಲಿ ಯಾವುದೇ ರೀತಿಯಾದ ಪಾಯಿಂಟನ್ನು ಈ ಮೊದಲು ಗುರುತು ಮಾಡಿರಲಿಲ್ಲ. ನಿನ್ನೆ ಅಲ್ಲಿ ಹೋಗಿ ಪಾಯಿಂಟನ್ನು ಹೊಸದಾಗಿ 15 ಪಾಯಿಂಟ್ ನಂಬರ್ 15 ಗುರುತು ಮಾಡಲಾಗಿತ್ತು. ಸೊ ಅದಾದ ಬಳಿಕ ಇವತ್ತು ಕೂಡ ಅಚ್ಚರಿಯ ರೀತಿಯಲ್ಲಿ ಹೊಸದಾಗಿ ಪಾಯಿಂಟನ್ನು ಗುರುತು ಮಾಡಲಾಗ್ತದೆ ಅಂತ ಹೇಳಲಾಗ್ತಿದೆ. ಅದೇ ರೀತಿಯಾಗಿ ಕೂಡ ಇವತ್ತು ಪಾಯಿಂಟ್ ನಂಬರ್ 16 ಗುರುತು ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ತಾನು ಯಾವ ಟೈಮಲ್ಲಿ ಹೂತಾಕಿದೆ ಮತ್ತು ಇದರ ಬಗ್ಗೆ ಕೂಡ ಆತ ಅಲ್ಲಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾನೆ. ಸೊ ಈ ಭಾಗಕ್ಕೆ ಯಾವಾಗ ಬಂದ ಎನ್ನುವಂಥದ್ದನ್ನು ಕೂಡ ಆತ ಈಗಾಗಲೇ ಹೇಳ್ಕೊಂಡಿದ್ದಾನೆ. ಅಲ್ಲಿ ಗಮನಿಸಬಹುದು ಆ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಆತ ಅಲ್ಲೇ ಆ ಒಂದು ಗುರುತು ಮಾಡಿರ್ತಕ್ಕಂಥ ಸ್ಥಳ ಇದೆ ಅಲ್ಲೇ ಈಗಾಗಲೇ ನಿಂತಿರ್ತಕ್ಕಂಥದ್ದು. ಜೊತೆಗೆ ಭದ್ರತೆಯನ್ನು ಕೂಡ ಆತನಿಗೆ ಒದಗಿಸಿಕೊಳ್ಳಲಾಗಿದೆ. ಸೊ ಇದು ಓಪನ್ ಪ್ಲೇಸ್ ಆಗಿರೋ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿರ್ತಕ್ಕಂಥದ್ದು. ಸೊ ಈಗಾಗಲೇ ಆ ಪಾಯಿಂಟ್ ಅನ್ನು ಗುರುತಿಸುವಂತ ಪ್ರಕ್ರಿಯೆ ಈಗಾಗಲೇ ಆಗಿರ್ತಕ್ಕಂಥದ್ದು. ಸೊ ಅದರ ದಾಖಲೀಕರಣಗೊಳಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಸೊ ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು ಜಾಗದ ಸಂಬಂಧಪಟ್ಟ ಈಗ ಗುರುತು ಮಾಡಿರ್ತಕ್ಕಂಥ ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ಕಾರ್ಯಾಚರಣೆ ಆರಂಭ ಆಗ್ಲಿಕ್ಕಿದೆ. ಇಲ್ಲಿ ಗಮನಿಸಬಹುದು ಈ ಭಾಗದಲ್ಲಿ ಹಾಕಿರ್ತಕ್ಕಂಥ ಮಣ್ಣು ಇದೆ. ಸೊ ಇಲ್ಲಿ ಒಂದಷ್ಟು ಮಣ್ಣನ್ನು ಈ ಭಾಗಕ್ಕೆ ತುಂಬಿಸಲಾಗಿದೆ. ಸೊ ಇಲ್ಲಿ ಉತ್ಖನನ ಮಾಡಿದ್ರೆ ಆತ ಹೇಳಿದ ರೀತಿ ಆ ಮಾನವನ ಅವಶೇಷ ಅಥವಾ ಅಸ್ಥಿಪಂಜ ಸಿಗೋದು ಬಹಳ ಡೌಟ್. ಆದ್ರೆ ಆತ ಆ ಮಣ್ಣು ಹಾಕಿರ್ತಕ್ಕಂಥ ಜಾಗ ಇದೆ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಕಾಡು ಪ್ರದೇಶ ಇದೆ ಅಲ್ಲಿ ಪಾಯಿಂಟ್ ಅನ್ನು ಗುರುತು ಮಾಡಿರ್ತಕ್ಕಂಥ. ಸೊ ಅಲ್ಲಿಯೂ ಕೂಡ ಒಂದಷ್ಟು ಮಣ್ಣು ತಂದು ಹಾಕಿರ್ತಕ್ಕಂಥದ್ದು ಕೂಡ ಗಮನಿಸಬಹುದು. ಸೊ ಅಲ್ಲಿ ಉತ್ಖನನ ಮಾಡಬೇಕಾದಂತ ಅವಶ್ಯಕತೆ ಇದೆ. ಸೊ ಅಲ್ಲಿ ಕಾರ್ಮಿಕರ ಸಹಾಯದಿಂದಲೇ ಉತ್ಖನನ ಮಾಡೋದಕ್ಕೆ ಸಾಧ್ಯವಾ ಎಂಬುದನ್ನು ಪ್ರಾರಂಭದಲ್ಲಿ ನೋಡಲಾಗ್ತದೆ. ಸೊ ಇದಕ್ಕಾಗಿ ಬೇಕಾದಂತಹ ಹಾರೆ ಪಿಕ್ಕಾಸ್ಗಳನ್ನು ಈಗಾಗಲೇ ತರಲಾಗಿದೆ. ಸೊ ಮುಂದೆ ಎಲ್ಲಾದರೂ ಅಲ್ಲಿ ಮಿನಿ ಹಿಟಾಚಿ ಯಂತ್ರವನ್ನು ಬಳಸ್ಕೊಳ್ಬೇಕಾದಂತ ಅವಶ್ಯಕತೆ ಬಿದ್ದಲ್ಲಿ ಅದನ್ನು ಕೂಡ ತರಿಸ್ಕೊಳ್ಳುವಂತ ಸಾಧ್ಯತೆ ಇದೆ. ಸೊ ಆತನೇ ಹೇಳಿದಂತೆ ತಾನು ಸಾಕಷ್ಟು ಶವಗಳನ್ನು ಈ ಭಾಗದಲ್ಲಿ ಧರ್ಮಸ್ಥಳದ ಭಾಗದಲ್ಲಿ ಹೂತಾಕಿದ್ದೇನೆ ಅಂತ ಹೇಳಿದ್ದ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಇಬ್ಬರು ಸಾಕ್ಷಿದಾರರು ಮತ್ತೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಈ ಅನಾಮಿಕ ದೂರುದಾರ ಈಗ ಏನು ನಾನು ಅಲ್ಲಲ್ಲಿ ಶವಗಳನ್ನು ಹೂತಾಕಿದ್ದೇನೆ ಎಂದು ಏನು ಹೇಳ್ಕೊಂಡು ಬಂದಿದ್ದಾನೆ. ಸೊ ಆತ ಈ ರೀತಿಯಾಗಿ ಶವಗಳನ್ನು ಹೂತಾಕಿರೋದನ್ನು ನಾವು ಕೂಡ ನೋಡಿದ್ದೇವೆ. ಸೊ ಈ MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಪಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH